ಪ್ರಕೃತಿ ಭಗವಂತನ ಸೃಷ್ಟಿ, ಮಾನವನ ಕಲ್ಪನೆಗೂ ಮೀರಿದ ಅನೇಕ ದಿವ್ಯ ಶಕ್ತಿಗಳ ತಾಣ. ನಮ್ಮ ನಿಮ್ಮೆಲ್ಲರ ನಡುವೆ ಇರೋ ಇಂತಹ ಅನೇಕ ಸ್ಥಳಗಳ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಚಕಿತಕಾರಿ ಸಂಗತಿಗಳನ್ನು ಅನಾವರಣಗೊಳಿಸೋ ವಿಶೇಷ ಕಾರ್ಯಕ್ರಮವೇ ನಮ್ಮೂರ ದೈವ. ಈತ ಅತ್ಯಂತ ಪ್ರಾಚೀನ ದೇವತಾ ಪುರುಷ. ಈತನ ಮಹಿಮೆ ಹಾಗೂ ಶಕ್ತಿ ಅಪಾರ. ಪುರಾಣಗಳ ಕಾಲದಲ್ಲಿ ಇಲ್ಲಿ ಬಂದು ನೆಲೆಸಿರುವ ಈ ದಿವ್ಯ ಮೂರ್ತಿಯು ಇದುವರೆಗೂ ನಡೆಸಿರುವ ಪವಾಡಗಳು ಕೇಳಿದರೆ ನಿಜಕ್ಕೂ ಮೈ ರೋಮಾಂಚನಗೊಳ್ಳುತ್ತೆ. ಶತಶತಮಾನಗಳಿಂದ ಪೂಜೆಗೊಳ್ಳುತ್ತಾ ಭಕ್ತರ ಬದುಕು ಬೆಳಗುತ್ತಿರೋ ಆ ಪುರಾಣ ಪುರುಷ ನೆಲೆಸಿರುವ ಈ ದಿವ್ಯ ಕ್ಷೇತ್ರದ ಅದ್ಭುತಗಳನ್ನು ಧರ್ಮಧ್ವಜ ಸ್ವಾಮಿಯ ದರ್ಶನಕ್ಕೆ ಕಾತರರಾಗಿ ನಿಂತ ಭಕ್ತಗಣ. ಎಲ್ಲರ ಮನದಲ್ಲೂ ರಾಮನಾಮ ಸ್ಮರಣೆ. ಇದು ರಾಜ್ಯದ ಸುಪ್ರಸಿದ್ಧ ದೇಗುಲಗಳಲ್ಲಿ ಒಂದಾದ ದೇವಾಲಯ. ಇಲ್ಲಿ ನಿತ್ಯ ಭಕ್ತರು ಜಾತ್ರೆಯಂತೆ ಸೇರ್ತಾರೆ. ನಾನಾ ಕೋರಿಕೆಗಳನ್ನ ಆ ಪರಾತ್ಪರ ಸ್ವರೂಪನ ಮುಂದಿಟ್ಟು ಪರಿಹರಿಸೆಂದು ಪ್ರಾರ್ಥಿಸ್ತಾರೆ. ಈತನ ಎದುರು ಭಕ್ತಿಯಿಂದ ಬೇಡಿದ ಕೋರಿಕೆಗಳೆಲ್ಲವೂ ಈಡೇರುತ್ತಿದೆಯಂತೆ. ಹೀಗಾಗಿ ನೂರಾರು ವರ್ಷಗಳಿಂದ ಈ ಮಂದಿರದ ಭಕ್ತರ ಸಂಖ್ಯೆ ಏರುತ್ತಲೇ ಇದೆ. ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನ ಹೊತ್ತು ಈ ದೇವರ ಬಳಿ ಬಂದರೂ ಅದಕ್ಕೆ ಒಂದಿಲ್ಲೊಂದು ರೀತಿಯ ಪರಿಹಾರ ಸಿಗುತ್ತೆ. ಹೀಗೆ ಈತನ ಬಳಿ ಬಂದು ಸಮಸ್ಯೆ ಪರಿಹರಿಸಿಕೊಂಡು ಹೋಗುವ ದೊಡ್ಡ ಭಕ್ತರ ಬಳಗವೇ ದೇವಾಲಯಕ್ಕಿದೆ. ಇವರ ಹೆಸರು ರಾಜೇಶ್. ಈ ದೇಗುಲಕ್ಕೆ ಸುಮಾರು 30 ವರ್ಷಗಳಿಂದ ಬಂದು ಹೋಗ್ತಿದ್ದಾರೆ. ಅದ್ಯಾವಾಗ ಈ ದಿವ್ಯ ಕ್ಷೇತ್ರದ ಸ್ವಾಮಿಯ ದರ್ಶನ ಭಾಗ್ಯ ಇವರಿಗೆ ಲಭಿಸ್ತೋ ಅಂದಿನಿಂದ ಇಂದಿನವರೆಗೂ ಇವರ ಬದುಕಲ್ಲಿ ದೊಡ್ಡ ಬದಲಾವಣೆಯಾಗಿದೆಯಂತೆ. ಪ್ರಮುಖವಾಗಿ ಇವರು ಪ್ರಾರ್ಥಿಸಿದ್ದೆಲ್ಲ ಈಡೇರಿದ್ದು, ಒಳ್ಳೆಯ ಬುದ್ಧಿಯೂ ಪ್ರಾಪ್ತಿಯಾಗಿದೆಯಂತೆ. ಅಡ್ಡದಾರಿಯಲ್ಲಿ ನಡೆದು ಏನೇನೋ ಮಾಡುವ ಅವಕಾಶಗಳೆಲ್ಲ ಇವರನ್ನರಸಿ ಬಂದಿದ್ರು ಅದ್ಯಾವುದರ ಬಗ್ಗೆಯೂ ಆಕರ್ಷಣೆ ಹುಟ್ಟದಂತಹ ಬುದ್ಧಿ ಜ್ಞಾನವನ್ನ ಇಲ್ಲಿರೋ ಮಹಾಶಕ್ತಿವಂತ ಕೊಟ್ಟಿದ್ದಾನಂತೆ. ಅಷ್ಟೇ ಅಲ್ಲ, ರಾಜಕೀಯದಲ್ಲೂ ಔನ್ನತ್ಯ ಕಂಡಿರುವ ರಾಜೇಶ್ ಅವರು ರಾಜ್ಯ ಜಂಗಲ್ ರೆಸಾರ್ಟ್ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಇವತ್ತು ಸಾರ್ವಜನಿಕ ಜೀವನದಲ್ಲಿ ಅಪಾರ ಯಶಸ್ಸು ಗಳಿಸಿರೋ ರಾಜೇಶ್ ಅವರ ಏಳಿಗೆಗೆ ಕಾರಣವಾಗಿರೋದು ಇವರು ನಂಬಿರುವ ಇದೇ ಸ್ವಾಮಿ ಅಂತಾರೆ. ಸುಮಾರು 30-35 ವರ್ಷಗಳಾಯ್ತು ನಾನು ಬರಾಕತ್ತಿ. ವಿಶೇಷವಾದ ನಾನು ಶನಿವಾರ ಪೂಜೆಯನ್ನು ಮಾಡ್ತೀನಿ. ಅವನ ಅಂಗಾರವನ್ನು ನಾನು ಮನೆಯಲ್ಲೂ ಸಹ ಇಟ್ಟಿದ್ದೇನೆ. ಕಾಯಮವಾಗಿ ಅವನ ಕುಂಕುಮವನ್ನು ನಾನು ಡೈಲಿ ಧರಿಸ್ತೀನಿ. ಹಾಗೂ ನಾನು ಬರ್ತಾ ಇರೋದ್ರಿಂದ ನನಗೆ ಧೈರ್ಯ ಮತ್ತು ಯಾವುದೇ ತಪ್ಪುಗಳನ್ನು ಮಾಡದಂಥ ಒಂದು ಆಶೀರ್ವಾದವನ್ನು ನನಗೆ ನೀಡಿದಾನೆ. ಯಾವತ್ತು ಸನ್ಮಾರ್ಗದಲ್ಲಿ ನಡತೆಯಲ್ಲಿ ನಡೆಯುವಂಥ ಒಂದು ಆಶೀರ್ವಾದವನ್ನು ನನಗೆ ಕಲ್ಪಿಸಿದಾನೆ. ಯಾವತ್ತು ಕೆಟ್ಟ ಕೆಲಸಕ್ಕೆ ನನಗೆ ಯಾವುದೂ ಪ್ರಚೋದನೆ ಯಾರು ಕೊಟ್ಟರು ಸಹ ಅದನ್ನು ಮಾಡೋಕ್ಕೆ ಕೊಟ್ಟಿಲ್ಲ. ಹಾಗೂ ನಾನು 35 ವರ್ಷಗಳಿಂದ ಇಲ್ಲಿ ಬರ್ತಿರೋದ್ರಿಂದ ನಾನು ರಾಜಕೀಯವಾಗಿ ಕೆಲವೊಂದು ನಿಗಮ ಮಂಡಳಿಗಳಲ್ಲಿ ಅತ್ಯುತ್ತಮ ಸ್ಥಾನವನ್ನು ಪಡೆದಿದ್ದೇನೆ. ಹಾಗೂ ಜನರಲ್ಲಿ ನನ್ನ ಬಗ್ಗೆ ಅತ್ಯುತ್ತಮವಾದ ಗೌರವ
ಈ ದೇವರ ದರ್ಶನ ಪಡಿಬೇಕು ಅಂತಂದ್ರೆ ಅದಕ್ಕೆ ಪ್ರಾಪ್ತಿ ಇರಬೇಕು. ಹಲವರು ಈ ಸ್ವಾಮಿಯ ದೇಗುಲದ ಹೆಸರು ಕೇಳ್ತಾರೆಯೇ ಹೊರತು ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನ ಪಡೆಯಲು ಸಾಧ್ಯವಾಗಿರೋದಿಲ್ಲ. ಹಾಗೆ ಇವರಿಗೂ ಕೂಡ ಆಗಿತ್ತು. ಹೌದು, ಅಂದ ಹಾಗೆ ಇವರ ಹೆಸರು ರೂಪ. 4 ವರ್ಷಗಳ ಹಿಂದೆ ಈ ದೇಗುಲಕ್ಕೆ ಬರಲು ಪ್ರಾರಂಭಿಸಿದ ರೂಪ ಅವರು ಸ್ವಾಮಿಯ ಮುಂದೆ ತಮ್ಮ ಮಗನ ಭವಿಷ್ಯದ ಬಗ್ಗೆ ಪ್ರಾರ್ಥಿಸಿ ಹೋಗಿದ್ರು. ಈ ಹಿಂದೆಯೇ ಈ ದೇವರ ಪವಾಡಗಳ ಬಗ್ಗೆ ಕೇಳಿದ್ದ ರೂಪ ಅವರಿಗೆ ಕೊನೆಗೆ ಮಗನ ವಿಚಾರ ದೇವರ ಬಳಿಗೆ ಅವರನ್ನ ಕರೆತಂದಿತ್ತು. ಮಗನಿಗೆ ಉತ್ತಮ ಕಾಲೇಜಲ್ಲಿ ಸೀಟಿಗಾಗಿ ಪ್ರಾರ್ಥನೆ ಇಟ್ಟಿದ್ರು. ಅದು ಈಡೇರಿತ್ತು. ಹಾಗೆಯೇ ಈಗ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ಮಗ ಗ್ರಾಜ್ಯುಯೇಟ್ ಆಗಿದ್ದು ಇದಕ್ಕೆ ಈ ಸ್ವಾಮಿಯ ಕೃಪಕಟಾಕ್ಷವೇ ಕಾರಣ ಅಂತ ಹೇಳ್ತಾರೆ. ನಾವು ಈಗ 4 ವರ್ಷದ ಹಿಂದೆ ಬಂದಿದ್ದೀವಿ ರೀ. 4 ವರ್ಷದ ಹಿಂದೆ ಬಂದಾಗ ಗುಡಿಗೆ ಬಂದು ಇಲ್ಲೇ ದರ್ಶನ ತೊಗೊಂಡು ಬೇಡ್ಕೊಂಡು ಹೋಗಿದ್ವಿ. ಅಂದ್ರೆ ಇಲ್ಲೇ ನಮ್ಮ ಮಗನ ಕಾಲೇಜ್ ಅಡ್ಮಿಷನ್ ಮಾಡಿಸಿದ್ವಿ. ನಾವು ಬೇಡ್ಕೊಂಡು ಹೋಗಿದ್ವಿ, ಇವನಿಗೆಲ್ಲ ಚಲೋ ಮಾಡಪ್ಪ, ಒಳ್ಳೇದು ಮಾಡ, ಮುಂದೆ ಚಲೋ ಇವನ ಯಶಸ್ಸು ಕಾಣಲಿ ಅಂಥೇಳಿ. ಅದೇ ರೀತಿ ನನ್ನ ಮಗನೂ 4 ವರ್ಷನೂ ನಡ್ಕೊಂಡ. ಅದೇ ರೀತಿ ಅವ ಈಗ 4 ವರ್ಷದ ನಂತರ ಒಳ್ಳೆ ಪೊಸಿಷನ್ ಒಳಗೆ ಚಲೋ ಜಾಬ್ ತೊಗೊಂಡು ಹೋದ ಇಲ್ಲಿಂದನ. ಅದಕ್ಕೆ ನಾವು ಹೊಳ್ಳಿ ಇವತ್ತು ಅವಂದು ಗ್ರ್ಯಾಜುಯೇಷನ್ ದಿನ ಇವತ್ತು ಬಂದು ಅವ್ನ ಹರಕೆ ತೀರಿಸಿ ಬೇಡ್ಕೊಂಡು ಮುಂದೂ ಹಿಂಗೆ ಕಾಯಪ್ಪ ಅಂತ ಬೇಡ್ಕೊಂಡು ಹೋಗಕ್ಕಂತ ನಾವು ದಂಪತಿ ಸಮೇತ ವಿರೂಪಾಕ್ಷಪ್ಪ ಸೇನೆಯ ಮಾಜಿ ಯೋಧ. ಇವರು ಈ ಸ್ವಾಮಿಯ ಪರಮ ಭಕ್ತರು. ಸೇನೆಯಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯಾದ ನಂತರ ದೊಡ್ಡ ಲ್ಯಾಂಡ್ ಡೆವಲಪರ್ ಆಗಿದ್ದಾರೆ. ಅಂದಹಾಗೆ ಇವರಿಗೆ ಆಸ್ತಿ ಸಂಬಂಧದ ಸಮಸ್ಯೆ ಎದುರಾಗಿತ್ತು. ಆಗ ಇವರು ಬಂದಿದ್ದು ಇದೇ ಸ್ವಾಮಿಯ ಬಳಿಗೆ. ಆಗ ಬಂದು ಪ್ರಾರ್ಥಿಸಿ ಹೋದ ನಂತರ ಇವರ ಆ ಸಮಸ್ಯೆ ಪರಿಹಾರವಾಗಿತ್ತು. ಆನಂತರ ಡೆವಲಪರ್ ಆಗಿ ಹೆಸರು ಮಾಡಿರುವ ವಿರೂಪಾಕ್ಷಪ್ಪನವರು ಈಗ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿದೆಯಂತೆ. ಇವರ ಕುಟುಂಬವು ಸುಖಿಯಾಗಿದ್ದು ಅದಕ್ಕೆಲ್ಲ ಇವರು ನಂಬಿರುವ ಈ ಪ್ರಾಚೀನ ದೈವವೇ ಕಾರಣ ಅಂತಾರೆ ವಿರೂಪಾಕ್ಷಪ್ಪ ಸುಳತ್. ನಾ ಎಕ್ಸ್ ಆರ್ಮಿ. ನಾ 1998ರಿಂದ ನಾ ದೇವಸ್ಥಾನಕ್ಕೆ ನಡ್ಕೊತಾನೆ. ಶನಿವಾರಕ್ಕೊಮ್ಮೆ ಒಪ್ಪತ್ತಿರ್ತಾನೆ. ಶನಿವಾರ ಒಬ್ಬೊಬ್ರು ಏನಂತಾರೆ, ಕೆಲಸ ಒಂದು ಶನಿವಾರ ಅಂತಂತಾರೆ. ನಮಗೆ ಶನಿವಾರ ಎಲ್ಲ ಕೆಲಸಗಳು ಚಲೋ ಆಗ್ಯಾವ ಸರ್. ಶನಿವಾರ ಪ್ರತಿಯೊಂದೂ ನನಗೆ ಆಸ್ತಿ ವಿಚಾರ ಆಗಿರ್ಬೋದು, ಮನ್ಯಾಗ ನೆಮ್ಮದಿ ಆಗಿರ್ಬೋದು, ನಾವು ಆರಾಮದೇವೆ ಸರ್. ಶನಿವಾರಕ್ಕೊಮ್ಮೆ ನಾ ಆಂಜನೇಯಗೆ ನಡ್ಕೊತಾನೆ ಸರ್. ಆಂಜನೇಯನ ಭಕ್ತ ನಾ ಪಕ್ಕ. ಆನಂತರ ನಮಗೆಲ್ಲ ಒಳ್ಳೇದು ಹಾಕ್ಕೊಂತಾನೆ ಬಂದೈತೆ ಸರ್. ಶನಿವಾರ ದಿನ ಎಲ್ಲ ಶನಿವಾರದ ಪ್ರತಿ ಶನಿವಾರನೂ ನಾವು ನಡ್ಕೊತೇವೆ ಸರ್. ಅದೇನು ಆ ಥರ ಏನಿಲ್ಲ. ನಮಗೆ ಎಲ್ಲ ಪ್ರತಿಯೊಂದ್ರದಾಗೂ ನಾವು
ಒಳ್ಳೇದಾಕೊಂತಾನೆ ಬಂದೈತೆ ಸರ್. ಮನೆ ಒಳಗೆಲ್ಲ ನೆಮ್ಮದಿ ಐತೆ ಸರ್. ಆನಂತರ ನಮ್ದು ಆಸ್ತಿ ವಿಚಾರ ಆಗಲಿ, ನಮ್ಮ ಸೈಟ್ ವಿಚಾರ ಆಗಲಿ, ನಾನು ರಿಟೈರ್ಮೆಂಟ್ ಬಂದು 3 ವರ್ಷ ಆಯ್ತು ಸರ್. ಈಗ ನಾನು ಜೋಡಾಳಿ. ಆನಂತರ ನಾ ಈಗ ಡೆವಲಪರ್, ನಾ ಆಸ್ತಿ ತೊಗೊಂಡು ಈಗ ಸೈಟ್ ಮಾಡ್ತಾನೆ. ಆನಂತರ ನಂದ್ರದಾಗ ಆಂಜನೇಯನ ಆಶೀರ್ವಾದ ಐತಿ, ಎಲ್ಲ ಒಳ್ಳೇದಾಕೊಂತ ಬಂದೈತೆ ಸರ್. ಇನ್ನು ಇವರ ಹೆಸರು ಪ್ರದೀಪ್ ಅಂತ. 4 ವರ್ಷಗಳ ಹಿಂದೆ ಇವರ ಮಗನಿಗೆ ದೇವರು ನೆಲೆಸಿರುವ ಕ್ಷೇತ್ರದಲ್ಲಿರುವ ಪ್ರಸಿದ್ಧ ಕಾಲೇಜಿಗೆ ದಾಖಲಾತಿ ಸಿಗುವಂತೆ ಪ್ರಾರ್ಥಿಸಿದ್ರು. ಇವರ ಪ್ರಾರ್ಥನೆ ಫಲಿಸಿತ್ತು. ಇಲ್ಲಿ ಕಳೆದ 4 ವರ್ಷಗಳಿಂದ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿರುವ ಇವರ ಮಗ ಈಗ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅದು ಅವರಿಗೆ ಜರ್ಮನಿಯಲ್ಲಿ ಉತ್ತಮ ಸಂಬಳದ ಉದ್ಯೋಗ ಸಿಕ್ಕಿದ್ದು, ಕಾನ್ವೊಕೇಶನ್ ಪಡೆದ ನಂತರ ಇವರು ನಂಬಿದ್ದ ಇವರ ಮಗನ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕಲ್ಪಿಸಿರುವ ಸ್ವಾಮಿಗೆ ಅಭಿಷೇಕ ಮಾಡಿಸಿದ್ದಾರೆ. ಇಲ್ಲಿ 4 ವರ್ಷದಿಂದ ನನ್ನ ಮಗನ ಇಲ್ಲಿ SDM ಕಾಲೇಜಿಗೆ ಅಡ್ಮಿಷನ್ ಮಾಡ್ಸಕ್ಕೆ ಬಂದಿದ್ವಿ. ನಿಮ್ಮ ಸನ್ನಿಧಿ ಒಳಗೆ ನಾವು ನಮ್ಮ ಮಗನ ಇಲ್ಲಿ ನಿಮ್ಮ ಸನ್ನಿಧಿ ಒಳಗನ ಹಾಕಾಕತ್ತೀವಿ. ನಿಮ್ಮ ಸನ್ನಿಧಿ ಒಳಗನ ಒಂದು ಒಳ್ಳೆ ವಿದ್ಯಾಭ್ಯಾಸಕ್ಕಂತನ ಇಲ್ಲಿ ಜಾಯ್ನ್ ಮಾಡಿವಿ. ಸೊ ಅದ್ರ ಸಂಬಂಧ ನೀವು ಏನು ಫಲಾಫಲ ಎಲ್ಲ ನಿನ್ನ ಕೈ ಬಿಟ್ಟೈತಪ್ಪ ಅಂತಂದು ಹೇಳಿ ಅವನ ಮ್ಯಾಗ ಭಾರ ಹಾಕಿ ಹೋಗಿದ್ವಿ. ಇವತ್ತು ನನ್ನ ಮಗ SDMದಾಗ ಕಲಿತು ಒಳ್ಳೆ ಸಂಭಾವನೆಯಿಂದ ಜರ್ಮನಿಗೆ ಅವನು ಇಲ್ಲಿಂದ ಅಪಾರ್ಟ್ಮೆಂಟ್ ಆಗ್ಯದ, ಡೈರೆಕ್ಟ್ ಅಪಾರ್ಟ್ಮೆಂಟ್. ಇವತ್ತು ನಾವು ಅವನದು 4th ಇಯರೆಲ್ಲ ಕೆನಾಕೇಶನ್ ಇತ್ತು, ಬೇಡ್ಕೊಂಡು ಅವನ ಹೆಸರು ಒಂದು ಅಭಿಷೇಕ ಮಾಡಿಸಿ ನಮ್ಮದು ಆಸೆ ಈಡೇರಿದೆ. ನಮ್ಮ ಎಲ್ಲ ಏನು ಬೇಡ್ಕೊಂಡಿದ್ವಿ ನಾವು ಅದು ಇಷ್ಟಾರ್ಥ ಎಲ್ಲ ನೆರವೇರಿದೆ ಅಂತಂದು ಇವತ್ತು ನಾವು ಭಾಳ ಖುಷಿಯಿಂದ ಇವಂಗೆ ಒಂದು ಅಭಿಷೇಕ ಮಾಡಿಸಿಕೊಂಡು ಭಾಳ ಸಂತೋಷದಿಂದ ಹೊಂಟಿದ್ವಿ. ಹೀಗೆ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂಪತ್ತು ಹೀಗೆ ಈ ದೇವರ ಬಳಿ ನಾನಾ ರೀತಿಯ ಬೇಡಿಕೆಗಳನ್ನ ಹೊತ್ತು ಬರುವಂತಹ ಭಕ್ತರ ಸಂಖ್ಯೆ ಅಪಾರ. ಈ ದೇವರನ್ನ ಭಕ್ತಿಯಿಂದ ನಂಬಿದ್ರೆ ಖಂಡಿತ ಒಂದಿಲ್ಲೊಂದು ರೀತಿಯಲ್ಲಿ ಒಳಿತಾಗುತ್ತೆ ಅನ್ನೋದು ಈ ಶಕ್ತಿ ಸ್ವರೂಪನನ್ನ ನಂಬಿದವರಿಗೆ ಆಗಿರುವ ಅನುಭವ. ಈ ದೇಗುಲಕ್ಕೆ ಸುಮಾರು 26 ವರ್ಷಗಳಿಂದ ನಡೆದುಕೊಳ್ತಿದ್ದಾರೆ. ಆಗ ಆರ್ಥಿಕವಾಗಿ ತೀವ್ರವಾಗಿ ಹಿಂದುಳಿದಿದ್ದ ಮಂಜುನಾಥ್ ನಿತ್ಯ ಮನೆಗೆ ನ್ಯೂಸ್ ಪೇಪರ್ ಹಾಕುತ್ತಾ ಅಲ್ಪ ಸ್ವಲ್ಪ ಸಂಪಾದಿಸಿ ಕುಟುಂಬಕ್ಕೆ ಆಸರೆಯಾಗುತ್ತಿದ್ರು. ಅಂದಿನಿಂದ ಈ ದೇಗುಲದ ಸ್ವಾಮಿಯ ಬಳಿ ನಾನಾ ಕೋರಿಕೆಗಳನ್ನ ಇಟ್ಟಿದ್ರಂತೆ ಮಂಜುನಾಥ್. ಇವತ್ತು ಇವರು ದೇವರ ಎದುರಿಟ್ಟ ಪ್ರತಿ ಕೋರಿಕೆಯೂ ಈಡೇರಿದ್ದು ಆರ್ಥಿಕವಾಗಿ ತುಂಬಾನೇ ಸ್ಥಿತಿವಂತರಾಗಿದ್ದಾರೆ ಮಂಜುನಾಥ್. ಇವತ್ತು ಒಳ್ಳೆ ಕಾರು, ಮನೆ, ಸುಖಿ ಕುಟುಂಬದಿಂದ ನೆಮ್ಮದಿಯಾಗಿರುವ ಇವರ ಬದುಕಿನ ಏಳಿಗೆಗೆ ಕಾರಣವೇ ಈ ದೇವದೂತ. ಸುಮಾರು 26 ವರ್ಷದಿಂದ ಹೊಂಟಿದ್ದೇನೆ. ಅಂದ್ರೆ ನಾನು ಒಂದು ಸ್ಕೂಲ್ ಹೋಗೋ ಟೈಮ್ದಾಗ ಒಂದು ನಡ್ಕೊಂಡ್ ಹೋಗ್ತಿದ್ವಿ ನಾವು. ಸೊ ಎಲ್ಲ ಫ್ರೆಂಡ್ ಸರ್ಕಲ್ ಹಂಗೆ ಹೋಗು ನಡ್ರಿ, ಸ್ಕೂಲ್ ಬಿಟ್ಟಿದ್ದಲ್ಲ ನಾವು ಹೋಗು ನಡ್ರಿ ಅನ್ಕೊಂತ ನಡ್ಕೊಂಡ್ ಹೋಗ್ತಿದ್ವಿ. ಆ ಟೈಮ್ದಾಗ ನಮ್ದು ಸಮಸ್ಯೆ ಭಾಳ ಇರೋದ್ರಿಂದ ನಡ್ಕೊಂತ ಹೋಗ್ತಿದ್ವಿ. ಅಲ್ಲಿ ಏನ್ ನಾವು ಇಷ್ಟಪಟ್ಟಿದ್ದ ಬೇಡಿಕೆ ಏನೈತಲ್ಲ, ನಾನು ಒಂದಲ್ಲ ಎರಡಲ್ಲ ಸುಮಾರು ಒಂದು ಪೇಪರ್ ಹಾಕ್ತಿದ್ದೆ ನಾವು. ಅಲ್ಲಿ ಬೇಡ್ಕೊಂಡೈತಲ್ಲ, ನಾವು ಪೇಪರ್ ಹಾಕ್ಬೇಕಾದ್ರೆ ನಾವು ಸೈಕಲ್ ಇತ್ತಲ್ಲ, ಆ ಸೈಕಲ್ ಐತಲ್ಲ ದೇವ್ರಿಗೆ ಬೇಡ್ಕೊಂಡಾಗ ಇಲ್ಲಪ್ಪ ನಂದಾದೊಂದು ಸೈಕಲ್ ಇರ್ಲಿ, ನಾನು ದುಡ್ದು ಮಾಡ್ಲಿ ಅಂತ ಹೇಳಿ ಬೇಡ್ಕೊಂಡಾಗ ಆ ಸೈಕಲ್ ಎಲ್ಲ ಇವತ್ತು ನಾನು ವರ್ಣಾ ಕಾರ್ ಗಾಡಿದಾಗ ಅಡ್ಡಾಡಕ್ಕೆ ಕಾರಣ. ಆಮೇಲೆ ಸುಮಾರು ಈಗ 24 ವರ್ಷ ಆಯ್ತು. ಶನಿವಾರ ಬೆಳಿಗ್ಗೆ 7 ಗಂಟೆ 15 ನಿಮಿಷದಿಂದ 7 ಗಂಟೆ 30 ನಿಮಿಷ ಪ್ರತಿ ಶನಿವಾರ ಅಲ್ಲಿ ಕೀರ್ತೋತ್ಸವ. ಅಲ್ಲಿ ಎಷ್ಟವಾದ ನಾವು ಅಲ್ಲಿ ಹೋಗಿ ಬಂದ ಮ್ಯಾಗ ನಮಗೆ ಮನಸ್ಸಿಗೆ ಬಹಳ ಆರಾಮ ಅನಿಸ್ತದೆ. ಆಮ್ಯಾಗ ನಾನು ಅಲ್ಲಿ ದೇವಸ್ಥಾನದಾಗ ಹೋಗಿ ಆಮ್ಯಾಗ ವರ್ಷಕ್ಕೆ 2 ಸಲ ನಾನು ಕಾರ್ತಿಕದಾಗ ಇರ್ಬೋದು, ಆಮ್ಯಾಗ ಶ್ರಾವಣದಾಗ ಆಗ್ಬೋದು ನಾನು ದೀಪ ಹಚ್ಚಿದ್ದೇನೆ. ನಾವು ಅದೈದ ಹಂತಲ್ಲ, ಅಲ್ಲಿ ಬರೀ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ನಾವು ಏನೋ ಬೇಡ್ಕೊಂಡೈತಲ್ಲ 100ಕ್ಕೆ 100 ಎಲ್ಲ ಕೆಲಸ ಹಾಕವಂತ ಹೇಳಕ್ ಇಚ್ಛೆ ಪಡ್ತೇನೆ. ಪುರಾಣ ಪುರುಷರಿಂದ ಪ್ರತಿಷ್ಠಾಪಿತಗೊಂಡ ಈ ದಿವ್ಯ ಮೂರ್ತಿಯನ್ನ ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಮಹಾನ್ ತಪಸ್ವಿಯಂತೆ. ಅವರು ದೇಶದಾದ್ಯಂತ ನಾನಾ ಭಾಗಗಳಲ್ಲಿ ಹಲವು ಮೂರ್ತಿಗಳನ್ನ ಸ್ಥಾಪಿಸಿ ಅವರಿಗೆ ಜೀವ ತುಂಬಿದರು. ಹೀಗಾಗಿ ಈಗ ಜಾಗೃತ ದೇವರು ಅಂತ ಸುಪ್ರಸಿದ್ಧನಾಗಿದ್ದಾನೆ. ಹಾಗಾದ್ರೆ ಇಷ್ಟೆಲ್ಲ ಲೀಲಾ ವಿನೋದಗಳನ್ನ ಪವಾಡಗಳನ್ನ ಮಾಡುತ್ತಿರುವ ಈತ ಯಾರು ಗೊತ್ತಾ? ತಿಳಿಯೋಣ.
ಇಷ್ಟೆಲ್ಲ ಅದ್ಭುತಗಳನ್ನ ಪವಾಡಗಳನ್ನ ನಡೆಸುತ್ತಿರುವ ಈ ಮಹಾಶಕ್ತಿವಂತ ಅತಿ ಬಲವಂತ ಯಾರು? ಈತ ನೆಲೆಸಿರೋದು ಎಲ್ಲಿ ಅಂತ ನೋಡಿದ್ರೆ ಕರ್ನಾಟಕದ ಪ್ರಸಿದ್ಧ ನಗರದಲ್ಲೇ ಈ ಪುರಾತನ ದೇವರ ಪ್ರಾಚೀನ ಯನ್ನೇ ಮೀರಿ ಬೆಳೆದಂತೆ ಭಾಸವಾಗೋ ಪ್ರಭಾವಳಿ, ನವನೀತ ಸಿಂಧೂರದ ಅಲಂಕಾರದಲ್ಲಿ ಮುಳುಗೆದ್ದ ಮೂರ್ತಿ, ದಪ್ಪನೆಯ ಮೀಸೆ, ಅಭಯ ಹಸ್ತದ ವಿಶಾಲತೆ, ಮರಕ್ಕೆ ತಾಗಿ ಬೆಳೆದ ಬಳ್ಳಿಯಂತೆ ಅರಳಿದ ಸೌಗಂಧಿಕ ಪುಷ್ಪ. ಹೌದು, ಇದು ಇಲ್ಲಿರೋ ಆಂಜನೇಯನ ನೋಟ. ಹಾಗಿದ್ರೆ ಎಲ್ಲಿದ್ದಾನೆ ಈ ಪವರ್ಫುಲ್ ಭಜರಂಗಿ ಅಂತೀರಾ? ಈತನೇ ನುಗ್ಗಿಕೇರಿಯ ಬಲ ಭೀಮ ಹನುಮಂತ. ಈ ಆಂಜನೇಯನನ್ನ ನೀವು ನೋಡಬೇಕಾದ್ರೆ ಧಾರವಾಡದ ನುಗ್ಗಿಕೇರಿಗೆ ಬರಬೇಕು. ಪ್ರಶಾಂತವಾದ ವಾತಾವರಣದಲ್ಲಿ ಈ ಆಂಜನೇಯನ ಕಾರಣಿಕ ಕಡಿಮೆಯದ್ದಲ್ಲ. ಹಾಗಾಗಿ ಪ್ರತಿದಿನ ನೂರಾರು ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಅದರಲ್ಲೂ ಶನಿವಾರವಂತೂ ಭಕ್ತರ ಸಂಖ್ಯೆ 1000ದ ಮೇಲೆ ಇರುತ್ತೆ. ಹೀಗಾಗಿ ಇಲ್ಲಿರೋ ಭಜರಂಗಿ ನುಗ್ಗಿಕೇರಿಯ ಬಲಭೀಮ ಅಂತಾನೆ ಪ್ರಸಿದ್ಧಿ ಪಡೆದಿದ್ದಾನೆ. ಮುಂದೆ ಪರ್ವತ ಹಾಗೂ ಹಿಂದೆ ಕೆರೆಯಿರುವ ಈ ದೇಗುಲದ ಪ್ರಾಂಗಣದಲ್ಲಿ ವಿಶಾಲವಾದ ಅಶ್ವತ್ಥ ವೃಕ್ಷವಿದೆ. ದೇಸಾಯಿ ಪರಿವಾರದವರು ಈ ದೇವಸ್ಥಾನದ ಸಮಸ್ತ ಅಧಿಕಾರವನ್ನ ಹೊಂದಿದ್ದು ಅವರ ಸೇವೆಯೇ ಇಲ್ಲಿ ಪ್ರಧಾನವೆನಿಸಿದೆ. ಅಂದಹಾಗೆ ಕಲಿಯುಗದ ಪ್ರಾರಂಭ ಕಾಲದಲ್ಲಿ ಜನಮೇಜಯ ರಾಜನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಮೂರ್ತಿಯಿದು ಅನ್ನೋ ಪ್ರತೀತಿ ಇದೆ. ನುಗ್ಗಿಕೇರಿ ಆಂಜನೇಯ ದೇವಸ್ಥಾನ, ನುಗ್ಗಿಕೇರಿ ಹನುಮಂತ ದೇವರ ಗುಡಿ ಎಂದು ಸುಪ್ರಸಿದ್ಧವಾಗಿದೆ. ಧಾರವಾಡ ಊರಿನಿಂದ ಸುಮಾರು 6-7 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿಯ ತೊಟ್ಟಿಲು, ಅತ್ಯಂತ ಸುಂದರವಾದ ಪ್ರಕೃತಿ ಸೌಂದರ್ಯದ ನಡುವೆ ಗಿರಿಗಳು, ತೋಟಗಳು, ಮಾವಿನ ಗಿಡಗಳು, ತೆಂಗಿನ ಗಿಡಗಳು ಮತ್ತು ವಿಶಾಲವಾದ ಕೆರೆ, ನುಗ್ಗಿಕೇರಿ ಎಂಬ ಪ್ರಸಿದ್ಧವಾದ ಕೆರೆಯ ದಂಡೆಯಲ್ಲಿ ಸ್ಥಿತವಾಗಿದೆ. ಎಲ್ಲ ರೀತಿಯಿಂದ ಭಕ್ತರಿಗೆ ಫಲದಾಯಕವಾಗಿದೆ ಎಂಬ ಸುಪ್ರಸಿದ್ಧಿಯನ್ನು ಪಡೆದಿದೆ. ತೀರ್ಥ ಪ್ರಸಾದ ಎಲ್ಲ ಕಾರ್ಯಗಳು ವಿಜೃಂಭಣೆಯಿಂದ ನೆರವೇರುತ್ತವೆ. ಈಗ ಅನೇಕ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಮತ್ತು ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಹನುಮಂತ ದೇವರಿಗೆ ಬರುವ ಭಕ್ತರ ಭಕ್ತಿ ಎಲ್ಲಕ್ಕೂ ಹೆಚ್ಚು ಒಂದು ತೂಕ, ಎಲ್ಲದರಕ್ಕಿಂತ ಒಂದು ತೂಕ ಹೆಚ್ಚು ಇಲ್ಲಿ ಬರುವಂಥ ಭಕ್ತರ ಭಕ್ತಿ. ಪಂಚಾಮೃತ ಅಭಿಷೇಕ, ಮಧು ಅಭಿಷೇಕ, ವಾಯುಸ್ತುತಿ ಅಭಿಷೇಕ ಮತ್ತು ಬೆಣ್ಣೆ ಅಲಂಕಾರ, ಸರ್ವಸೇವಾ, ಕುಂಕುಮ ಸೇವಾ, ಎಲಿ ಪೂಜೆ, ಇವ ವಜ್ರ ಕವಚ ಧಾರಣೆ, ಇವೆಲ್ಲ ಅನೇಕ ರೀತಿಯ ಸೇವೆಗಳನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಎಲ್ಲ ಭಕ್ತರು ಅದರ ಸದುಪಯೋಗವನ್ನು ಈ ದೇಗುಲಕ್ಕೆ ಸುಮಾರು 5000 ವರ್ಷಗಳ ಇತಿಹಾಸವಿದೆ. ಆಗ ಪಾಂಡವ, ಜಗದ್ವಿಖ್ಯಾತ ಧನುರ್ಧಾರಿ ಅರ್ಜುನನ ಮರಿಮೊಮ್ಮಗನೂ ಆಗಿದ್ದ ಜನಮೇಜಯ ಪ್ರತಿಷ್ಠಾಪಿಸಿ ಪೂಜೆ ಮಾಡಿದ್ದನಂತೆ ಈ ಹನುಮಂತನಿಗೆ. ಈ ದೇವರನ್ನ ವ್ಯಾಸರಾಯರು ತಮ್ಮ ಪ್ರವಾಸ ಕಾಲದಲ್ಲಿ ಪುನಃ ಪ್ರತಿಷ್ಠೆ ಮಾಡಿದಾರಂತೆ. ಅಂದ್ರೆ ಇಲ್ಲಿಗೆ ಸುಮಾರು 500 ವರ್ಷಗಳ ಹಿಂದೆ ಜೀರ್ಣೋದ್ಧಾರಗೊಂಡ ದೇವಾಲಯವಿದು.
ವಿವಿಧ ಸೇವೆಗೆ ಪಾತ್ರನಾಗೋ ಹನುಮ ಹೌದು. ನುಗ್ಗಿಕೇರಿಯ ಹನುಮನಿಗೆ ಏನೇ ಹರಕೆ ಮಾಡಿಕೊಂಡ್ರೂ ಈಡೇರುತ್ತೆ ಎಂಬ ಪ್ರತೀತಿ ಇದೆ. ಪಂಚಾಮೃತಾಭಿಷೇಕ, ಅರ್ಕಮಾಲ ಸಮರ್ಪಣೆ, ನವನೀತ ಅಲಂಕಾರ, ಸಿಂಧೂರಾಲಂಕಾರ ಇಲ್ಲಿ ದೇವರಿಗೆ ಮಾಡಲ್ಪಡುವ ವಿಶೇಷ ಸೇವೆಗಳಾಗಿವೆ. ಶಕ್ತಿಶಾಲಿ ಭಜರಂಗಿಯಾಗಿರೋ ಈ ಮಹಾನ್ ಪುರುಷನ ದೇವಸ್ಥಾನ ಸಂಪೂರ್ಣ ಚಿನ್ನದ ಬಣ್ಣವನ್ನು ಹೊಂದಿದ್ದು, ಒಳಗಡೆ ವಿಶಾಲ ಪ್ರಾಂಗಣ, ನಂತರ ದೇಗುಲದ ಮಧ್ಯೆ ಸಣ್ಣ ಗರ್ಭಗುಡಿಯಲ್ಲಿ ವಿಶಾಲವಾದ ಆಂಜನೇಯನ ಮೂರ್ತಿ ಇದೆ. ಇವತ್ತಿನ ನಮ್ಮೂರ ದೈವ. ಮುಂದಿನ ವಾರ ಇಂತಹದ್ದೇ ಮತ್ತೊಂದು ಪುಣ್ಯಕ್ಷೇತ್ರದ ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.